ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಚೇತನ್ ಗೌಡ ಕನ್ನಡ ವ್ಲಾಗ್ಸ್. ಇಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಕಂಪ್ಲೀಟಾಗಿ ವೀಡಿಯೋಸ್ನ ನೋಡಿ ಎಂಜಾಯ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಸಕಲೇಶ್ಪುರ ಫಾಲಿಂಗ್ ವಾಟರ್ ರೆಸಾರ್ಟ್ದು ಡೇ 1 ವೀಡಿಯೋನ ಮಾಡಿದ್ದೆ. ಇವತ್ತು ಡೇ 2 ವೀಡಿಯೋನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾವು ಬೆಳಗ್ಗೆನೇ ಇಲ್ಲಿ ಇಬ್ಬರೂ ಸ್ವಲ್ಪ ರೆಸಾರ್ಟ್ ಎಲ್ಲ ಸುತ್ತಾಡಿಕೊಂಡು ಸನ್ರೈಸ್ನ ನೋಡಿಕೊಂಡು ವ್ಯೂ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ನೋಡ್ತಾ ಇರ್ಬೋದು ನೀವು, ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಯೂಟ್ಯೂಬ್ಗೋಸ್ಕರ ಅಂತ ಯಾವುದೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ವೀಡಿಯೋಸ್ ಎಲ್ಲ ನನ್ನ ಹತ್ರ ಇರೋದನ್ನ ಮರ್ಜ್ ಮಾಡಿ ಒಂದು ವೀಡಿಯೋನ ಮಾಡಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು, ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಕಾಫಿ ಎಸ್ಟೇಟು ಅಲ್ಲೆಲ್ಲ ಸ್ವಲ್ಪ ಫೋಟೋಸು, ವೀಡಿಯೋಸು, ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ. ನಾನು ಹೇಳಿದ್ನಲ್ಲ ಬೇರೆ ಥರ ಹೌಸಸ್ಸು, ಕಾಟೇಜಸ್ಸು ಇದೆ ಅಂತ ಹೇಳ್ಬಿಟ್ಟು. ಇದು ಒಂದು ಟ್ರೀ ಹೌಸು. ಇದು ಲ್ಯಾಡರ್ ತುಂಬ ಭಯ ಆಗೋ ಥರ ಇತ್ತು, ನಾನು ಹತ್ತೂ ಇಲ್ಲ ಅದಕ್ಕೋಸ್ಕರನೇ. ಇಲ್ಲಿ ಈ ಥರ ಒಂದು ಬುದ್ಧ ಸ್ಟ್ಯಾಚ್ಯೂ ಇತ್ತು, ಒಂದು ಮಂಟಪದ ಥರ ಕೊಟ್ಟಿದ್ರು. ಇಲ್ಲಂತೂ ತುಂಬ ಚೆನ್ನಾಗಿತ್ತು, ಇಬ್ಬರು ಕೂತ್ಕೊಂಡು ಮಾತಾಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಕೂಲಾಗಿತ್ತು ವೆದರು. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಹಾಗೆ ಬರ್ತಾ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ ಇಬ್ಬರೂ, ಪೂಲ್ ಹತ್ರ ಮತ್ತು ಹೊರಗಡೆ ನೇಚರಲ್ಲಿ ಕೆಲವೊಂದು ವೀಡಿಯೋಸ್ನ, ಫೋಟೋಸ್ನ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾರ್ನಿಂಗು ಮತ್ತೆ ಕಾಟೇಜ್ ಹತ್ರ ಬಂದ್ವಿ. ಕಾಟೇಜ್ ಹತ್ರ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ಇಲ್ಲಿ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ ಇಬ್ಬರೂ. ಆಮೇಲೆ ಅಲ್ಲಿಂದ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಕಾಫಿ ಕುಡಿದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡ್ವಿ. ನಾನು ರೀಲ್ಸ್ ಮಾಡಿದೆ, ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿದ್ರು ಅಷ್ಟೇ. ಅವ್ರು ರೀಲ್ಸ್ ಎಲ್ಲ ಮಾಡೋದು, ಡ್ಯಾನ್ಸ್ ಎಲ್ಲ ಮಾಡೋದು ಅವ್ರು ಮಾಡಲ್ಲ. ವೀಡಿಯೋ ಮಾಡಿಕೊಡ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ. ವೀಡಿಯೋ ಬೇಕಂದರೆ ಮಾಡ್ತಾರೆ, ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪೂಲ್ ಎಂಜಾಯ್ ಮಾಡೋಣ ಅಂತ ಹೊರಟ್ವಿ. ನಾವಿಲ್ಲಿ ನೆಕ್ಸ್ಟ್ ಡೇಗೆ ಬೇರೆ ಕಾಟೇಜ್ನ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಪೂಲಿಂದ ಬಂದು ಚೆಕ್ಔಟ್ ಮಾಡಿ ಬೇರೆ ರೂಮ್ಗೆ ಚೆಕ್ ಇನ್ ಆಗಬೇಕಿತ್ತು. ಇಲ್ಲಿ ನೋಡಿ ಎಷ್ಟು ಕಾಮಿಡಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಏನು ಕಾಮಿಡಿ ಆಯಿತು ಅಂತ ನೋಡ್ತಾ ಇರಿ ನೀವೇ. ಅಲ್ಲಿ ಪೆಪ್ಸಿನ ತೊಗೊಂಡಿದ್ವಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಪೂಲಲ್ಲಿ. ಅವ್ರು ಕುಡಿತಾಯಿದ್ರು. ನೆಕ್ಸ್ಟು ನಾನು ಕುಡಿಯೋಣ ಅಂತ ಈಸ್ಕೊಂಡು ಕುಡಿತಾಯಿದ್ರೆ ಸಡನ್ನಾಗಿ ಇದ್ಕಿದಂಗೆ ಏನು ಮಾಡ್ತಾರೆ ಅಂತ ನೋಡಿ, ಗಾಗಲ್ನ ಎತ್ಕೊಂಡ್ಬಿಟ್ರು. ನಾನು ಇದೇಂಗೆ ಬಿದ್ದೋಗುತ್ತೆ, ನಾನು ಇಷ್ಟು ಕತ್ ಮೇಲೆ ಇದ್ರೆ ಬಿದ್ದೋಗ್ಬಿಡುತ್ತಾ ಅಂತ ನೋಡ್ತಾ ಇದ್ದೀನಿ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಏನು ಕುಡಿತಾ ಇರಬೇಕಾದ್ರೆ ತಗೊಳ್ತಿದ್ರೆ ನಾನು ಬಿದ್ದೋಯ್ತು ಅಂದ್ಕೊಂಡೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಫೋಟೋಸ್ನ ತೆಗೆದೆ. ಅಲ್ಲಿಂದ ನೆಕ್ಸ್ಟು ರೈನ್ ಡ್ಯಾನ್ಸ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನಾನೊಬ್ಬಳೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಬೇರೆಯವರೆಲ್ಲ ಇದ್ದರು, ಇನ್ನು ಬೇರೆ ಬೇರೆ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು, ಅವರೆಲ್ಲ ಗೇಮ್ಸ್ ಆಡ್ತಾಯಿದ್ರು. ನಾನಿಲ್ಲಿ ಸ್ವಲ್ಪ ರೈನ್ ಡ್ಯಾನ್ಸ್ ಚೆನ್ನಾಗಿರುತ್ತೆ ಅಂತ ಕೇಳಿ ಆನ್ ಮಾಡಿಸ್ಕೊಂಡು ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಅಲ್ಲಿಂದ ನಾನು ಮಾಡಾದಮೇಲೆ ಇನ್ನೂ ಕೆಲವರು ಜಾಯ್ನ್ ಆದರು, ಅವ್ರ ಜೊತೆನೂ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಇಲ್ಲಿ ನಾನು ಸಾಂಗ್ ಏನೂ ಆ್ಯಡ್ ಮಾಡಿಲ್ಲ. ನೆಕ್ಸ್ಟು ನಾವಿಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಯಾವುದೇ ರೀತಿ ಡ್ಯಾನ್ಸ್ ಏನೂ ಬರಲ್ಲ, ಅವ್ರಿಗೆ ಇಷ್ಟನೂ ಇಲ್ಲ ಬರೋಕ್ಕೆ. ನನಗೋಸ್ಕರ ನಾನು ಫೋರ್ಸ್ ಮಾಡಿದೆ ಅಂತ ಬಂದುಬಿಟ್ಟು ಒಂದೆರಡು ಸ್ಟೆಪ್ ಮಾಡಿದ್ರು ಅಷ್ಟೇ ಫೋರ್ಸ್ಫುಲಿ. ನೆಕ್ಸ್ಟ್ ಡ್ಯಾನ್ಸ್ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ನಪ್ ಆಗಿ ಇಲ್ಲಿ ನಾವು ನೆಕ್ಸ್ಟ್ ಕಾಟೇಜ್ಗೆ, ಇದು ವುಡ್ ಹೌಸ್ಗೆ ಚೆಕ್ ಇನ್ ಆದ್ವಿ. ನೆಕ್ಸ್ಟ್ ಅಲ್ಲಿಂದ ರೆಡಿಯಾಗಿ ಸ್ವಲ್ಪ ಗೇಮ್ಸ್ ಆಡೋಣ ಅಂತಂದರು ಇವರು. ನನಗೆ ಗೇಮ್ಸಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಗೇಮ್ಸ್ ಆಡಬೇಕು ಅಂದರೆ ನನಗೆ ಫಸ್ಟಿಂದನೂ ಸ್ಕೂಲ್ ಡೇಸಿಂದನೂ ಅದೆಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ. ಅವ್ರು ಆಡಬೇಕು ಅಂತಿದ್ದಕ್ಕೆ ಹೊರಗಡೆ ಹೋಗೋಣ ಅಂತ ಮತ್ತೆ ರೆಡಿಯಾಗಿ ಹೋಗ್ತಾ ಇದ್ವಿ. ಸ್ವಲ್ಪ ಹೋಗಬೇಕಾದ್ರೆ ಹಾಗೆ ವುಡ್ ಹೌಸಿಗೆ ಎಂಟ್ರಿ ಆಗಿದ್ವಲ್ಲ, ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಿ ಫ್ಯಾಮಿಲಿಯವರೇ ಒಬ್ಬರು ನಮಗೆ ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಟ್ರು. ಇಬ್ಬರು ಚೆನ್ನಾಗಿ ಫೋಟೋಸ್ನ ಪಿಕ್ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಗೇಮ್ಸ್ ಹತ್ರ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಒಂದು ಬುದ್ಧ ಸ್ಟ್ಯಾಚ್ಯೂ ಇತ್ತು, ಅದರ ಹತ್ರ ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ ಇಬ್ಬರೂ. ಅಲ್ಲಿಂದ ನೆಕ್ಸ್ಟ್ ಗೇಮ್ಸ್ ಹತ್ರ ಹೋದ್ವಿ. ನಾನೇನು ಗೇಮ್ಸ್ ಆಡಲಿಲ್ಲ, ಇವ್ರು ಗೇಮ್ ಆಡ್ತಾಯಿದ್ರು, ನಾನು ಸ್ವಲ್ಪ ನೋಡ್ತಾ ಇದ್ದೆ ಅಷ್ಟೇ ಬಿಟ್ಟರೆ ನಾನೇನು ಗೇಮ್ಸಲ್ಲಿ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಅಲ್ಲಿ ಮತ್ತು ನನಗೇನು ಗೇಮ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅಷ್ಟೊಂದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ಲಿಲ್ಲ ಪರ್ಸ್ನಲಿ. ಅದ್ರ ಬಗ್ಗೆ ನಾನೇನು ಸಜೆಸ್ಟ್ ಮಾಡಲ್ಲ, ಅದೇನು ಚೆನ್ನಾಗಿದೆ ಅಂತ ನನಗೆ ಫೀಲ್ ಆಗಲಿಲ್ಲ. ತುಂಬ ಗೇಮ್ಸ್ಗಳು ಏನಿರಲಿಲ್ಲ.
ಅದೆಲ್ಲ ಮುಗಿಸಿ ನಾವು ಗೇಮ್ಸ್ ಎಲ್ಲ ಆಡಿ ಸ್ವಲ್ಪ ಲಂಚ್ ಮಾಡ್ಕೊಂಡು ಮತ್ತೆ ಪೂಲಲ್ಲಿ ಎಂಜಾಯ್ ಮಾಡಿ ಮಲ್ಕೊಂಡ್ವಿ ನೈಟು. ಮತ್ತು ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ ಲಾಸ್ಟಲ್ಲಿ ರೂಮ್ ಚೆಕ್ಔಟ್ ಮಾಡಬೇಕಾದ್ರೆ ಒಂದು ಪಿಕ್ ತೊಗೊಂಡೆ, ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ.